ನಿಧಿ ಎಂದಿನಂತೆ ಬೆಳಿಗ್ಗೆ ಎದ್ದವಳೆ ಫ್ರೆಶ್ ಆಗಿ ಅಡಿಗೆ ಮನೆಗೆ ಬಂದವಳು ಕೆಲಸ ಮಾಡ್ತಾ ಇದ್ದ ಅಮ್ಮನಿಗೆ ಗುಡ್ ಮಾರ್ನಿಂಗ್ ಅಮ್ಮ ಎನ್ನಲು ಗುಡ್ ಮಾರ್ನಿಂಗ್ ಪುಟ್ಟ, ಆಯ್ತಾ ನಿದ್ದೆ? ಏನಿವತ್ತು ಬೇಗ ಎದ್ದಿದ್ದೀಯಲ್ಲ ಎಂದು ಕೇಳಿದರು ಸಾವಿತ್ರಿಯವರು. ಏನಿಲ್ಲ ಅಮ್ಮ, ಹೊಸ ಆಫೀಸ್ ಸ್ವಲ್ಪ ದೂರ ಇದೆಯಲ್ಲ, ಅದಕ್ಕೆ ಬಸ್ಸಲ್ಲಿ ಹೋಗಬೇಕಲ್ಲ. ಈ ಟ್ರಾಫಿಕ್ನಲ್ಲಿ ತುಂಬ ಟೈಮ್ ಹಿಡಿಯುತ್ತೆ, ಅದಕ್ಕೆ ಸ್ವಲ್ಪ ಬೇಗ ಹೋಗೋಣ ಅಂತ. ಆಯಿತು ಕಣೆ, ತಿಂಡಿ ರೆಡಿ ಆಗ್ತಾ ಬಂತು. ನಿಂಗೆ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡು, ಸುಸ್ತು ಮಾಡ್ಕೊಂಡು ಹೋಗಬೇಡ ಆಯ್ತಾ ಎನ್ನಲು ಇಲ್ಲಮ್ಮ, ಹಾಗೇನಿಲ್ಲ, ಕೆಲಸ ಮಾಡಿ ಸುಸ್ತು ಆಗಲ್ಲ. ಈ ಟ್ರಾಫಿಕ್ನಲ್ಲಿ ಬಸ್ಸಲ್ಲಿ ಹೋಗೋದೇ ತಲೆನೋವು ಆಗುತ್ತೆ. ಇವಾಗೇನು ಮನೆಯಲ್ಲಿ ಗಾಡಿ ಇದ್ರೂ ತಗೊಂಡು ಹೋಗೋದಕ್ಕೆ ಬಿಡ್ತಿಲ್ಲ ಅಂತ ನಾ ಹೇಳೋದು ನೀನು ಎಂದು ಸಾವಿತ್ರಿಯವರು ಹೇಳಲು, ಹಾಗಲ್ಲಮ್ಮ, ಇರೋದನ್ನ ಹೇಳಿದೆ ಅಷ್ಟೇ ಎಂದಳು ನಿಧಿ. ಸಾವಿತ್ರಿಯವರು ಮಾತನ್ನು ಮುಂದುವರಿಸುತ್ತಾ, ನೋಡು ಪುಟ್ಟ, ನಾವು ಇರೋದು 3 ಜನ. ನಿಮ್ಮಿಬ್ಬರ ಜವಾಬ್ದಾರಿ ಎಲ್ಲ ನನ್ನ ಮೇಲೇನೇ ಇದೆ. ನಿಮ್ಮಿಬ್ಬರನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸೋವರೆಗೂ ನನಗೆ ನಿದ್ದೆ ಬರೋದಿಲ್ಲ. ನಿಮಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಏನು ಮಾಡಲಿ ಹೇಳು ಎಂದು ಹೇಳಲು ಕಣ್ಣಲ್ಲಿ ನೀರು ತುಂಬಿ ಬಂದಿತ್ತು. ಅಯ್ಯೋ ಅಮ್ಮ, ಇವಾಗ ಏನಾಯ್ತು ಅಂತ ಎಂದು ಅಮ್ಮನ ಕಣ್ಣೀರನ್ನು ಒರೆಸುತ್ತಾ ಕೇಳಲು, ನೋಡು, ನಾವು ನೀನು ಹೇಳಿದಾಗೆ ಇರ್ತೀವಿ, ಸುಮ್ಮನೆ ಯೋಚನೆ ಮಾಡೋದನ್ನು ಬಿಟ್ಟು ಆರಾಮವಾಗಿ ಇರು ಆಯ್ತಾ ಎಂದಳು ನಿಧಿ. ಸರಿ, ತಿಂಡಿ ರೆಡಿ ಆಯಿತು, ನೀನು ತಿಂದು ರೆಡಿ ಆಗು ಎನ್ನಲು, ಅಮ್ಮ, ಕೆಲಸ ಇನ್ನೂ ಬಾಕಿ ಇದೆ, ಮಾಡಿ ಹೋಗ್ತೇನೆ ಅನ್ನೋವಾಗ, ಇರಲಿ ಬಿಡು ನಾನು ಮಾಡ್ತೇನೆ ಅನ್ನೋವಾಗ ನವ್ಯ ಎದ್ದು ಫ್ರೆಶ್ ಆಗಿ ಅಡುಗೆ ಮನೆಗೆ ಬಂದವಳು, ಅಕ್ಕ ನೀನು ಹೋಗು, ನಾನು ಇದ್ದೇನಲ್ಲ ಮಾಡ್ತೀನಿ ಅಂದ್ಕೊಂಡು ನಿಧಿಯ ಕೆಲಸನ ವಹಿಸ್ಕೊಂಡು ಬಿಟ್ಲು. ನಿಧಿ ತಿಂಡಿ ತಿಂದು ರೆಡಿಯಾಗಿ ಲಂಚ್ ಬಾಕ್ಸ್ ಹಿಡಿದು ಅಮ್ಮನಿಗೂ ತಂಗಿಗೂ ಬಾಯ್ ಹೇಳಿ ಮನೆಯಿಂದ ಹೊರಟಳು. ಯಾಕೋ ಸ್ವಲ್ಪ ಬೇಗ ಬಸ್ ಸ್ಟಾಪ್ಗೆ ತಲುಪಿದ್ದರಿಂದ ಬಸ್ಸಲ್ಲಿ ಸೀಟು ಸಿಕ್ಕಿ ಸ್ವಲ್ಪ ಆರಾಮವಾಗಿ ಆಫೀಸ್ಗೆ ಟೈಮ್ಗೆ ಸರಿಯಾಗಿ ತಲುಪಿದ್ದಳು. ಬಂದ ಸ್ಟಾಫ್ಗಳು ನಿಧಿಗೆ ವಿಶ್ ಮಾಡಿ ಹೋಗಲು ನಗುಮುಖದ ನಿಧಿ ನಗುತ್ತಲೇ ಅವರಿಗೂ ವಂದಿಸಿ ತನಗೆ ಕೊಟ್ಟಿದ್ದ ಕೆಲಸದ ಕಡೆ ಗಮನ ಹರಿಸಿದಳು. ನಿತಿನ್ ಇನ್ನೂ ಕೂಡ ಆಫೀಸ್ಗೆ ಬಂದಿರಲಿಲ್ಲ. ಸ್ವಲ್ಪ ಹೊತ್ತಲ್ಲಿ ಬಾಸ್ ವಾಸುದೇವರಾವ್ ಅವರು ಆಫೀಸ್ ಒಳಗಡೆ ಬರಲು ಎಲ್ಲರೂ ಎದ್ದು ನಿಂತು ಗೌರವ ಕೊಡುತ್ತಿರಲು ನಿಧಿ ಹತ್ತಿರ ಬಂದವರೇ, ಏನಮ್ಮ ಇವತ್ತು ಏನು ಪ್ರಾಬ್ಲಮ್ ಆಗಲಿಲ್ಲ ತಾನೇ ಎಂದು ಕೇಳಲು, ಇಲ್ಲ ಸರ್, ಆರಾಮವಾಗಿ ಬಸ್ಸಲ್ಲಿ ಬಂದೆ ಎನ್ನಲು, ಬಸ್ಸಲ್ಲಿ ಬಂದ್ಯಾ? ಅವನು ಬರಲಿಲ್ವಾ ಮನೆ ಹತ್ರ ಎಂದು ಕನ್ಫ್ಯೂಸ್ ಆಗಿ ಕೇಳಿದರು ವಾಸುದೇವರಾವ್. ಸರ್, ಯಾರ ಬಗ್ಗೆ ಹೇಳ್ತಿದ್ದೀರಿ ನೀವು ಎಂದು ನಿಧಿ ಕೇಳಲು, ನಿತಿನ್ ಬೇಗನೆ ಹೊರಟು ಬಂದಿದ್ದ, ನಾನು ಅನ್ಕೊಂಡೆ ನಿನ್ನ ಜೊತೆಯಲ್ಲಿ ಕರ್ಕೊಂಡು ಬರ್ತಾನೆ ಏನೋ ಅಂತ. ಹೋಗಲಿ ಬಿಡು, ಬರ್ತಾನಲ್ಲ, ಕೇಳಿದ್ರೆ ಆಯಿತು ಎಂದು ತನ್ನ ಕ್ಯಾಬಿನ್ ಕಡೆಗೆ ಹೋದರು. ನಿಧಿ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ತನ್ನ ಪಾಡಿಗೆ ತಾನು ಕೆಲಸನ ಮುಂದುವರಿಸಿದಳು. ಸುಮಾರು ಹೊತ್ತು ಕಳೆದ ಮೇಲೆ ನಿಧಿಗೆ ಕೊಟ್ಟಿದ್ದೆಲ್ಲ ಕೆಲಸಗಳು ಕಂಪ್ಲೀಟ್ ಆಗುವಷ್ಟರಲ್ಲಿ ಗುಡ್ ಮಾರ್ನಿಂಗ್ ಎವರಿಬಡಿ ಎನ್ನುವ ಧ್ವನಿ ಕೇಳಿಸಲು ತಲೆ ಎತ್ತಿ ನೋಡಿದ ನಿಧಿ ನಿತಿನ್ ಬರುತ್ತಿರುವುದನ್ನು ಗಮನಿಸಿ ಅವನಿಗೆ ವಿಶ್ ಮಾಡಲು ಎದ್ದು ನಿಂತಳು. ನಿತಿನ್ ಅವಳ ಕ್ಯಾಬಿನ್ ಹತ್ತಿರ ಬಂದವನು ಅವಳ ಕಡೆ ನೋಡದೆ ತನ್ನ ಕ್ಯಾಬಿನ್ ಕಡೆಗೆ ಜೋರಾಗಿ ಹೆಜ್ಜೆ ಹಾಕುವಷ್ಟರಲ್ಲಿ ಗುಡ್ ಮಾರ್ನಿಂಗ್ ಸರ್ ಎನ್ನುವ ನಿಧಿಯ ಧ್ವನಿಯನ್ನು ಕೇಳಿ ಆಶ್ಚರ್ಯದಿಂದ ಅವಳತ್ತ ನೋಡಿದನು ನಿತಿನ್. ನಗುಮುಖ ಹೊತ್ತ ಆ ಮುಖವನ್ನೊಮ್ಮೆ ಹಾಗೇ ನೋಡಿ ನಿಂತು ಬಿಡಬೇಕೆನಿಸಿತ್ತು ಅವನಿಗೆ. ಗುಡ್ ಮಾರ್ನಿಂಗ್ ನಿಧಿಯವರೇ ಎಂದು ಹೇಳಿ ತನ್ನ ಕ್ಯಾಬಿನ್ ಒಳಗೆ ಹೋದವನು, ಅಲ್ಲ, ನಿನ್ನೆ ಮೆಸೇಜ್ ಮಾಡಿದ್ದಕ್ಕೆ ರಿಪ್ಲೈ ಮಾಡದಿದ್ದನ್ನು ನೋಡಿ ಆಫೀಸಿನಲ್ಲಿ ಹೇಗೆ ಮುಖ ತೋರಿಸಲಿ ಅಂದ್ಕೊಂಡಿದ್ದವನಿಗೆ ಅವಳ ಮಾತನ್ನು ಕೇಳಿ ಹೋದ ಜೀವ ಬಂದಂತಾಗಿತ್ತು. ಆದರೂ ಅವನಿಗೆ ಏನೂ ಅರ್ಥವಾಗಲಿಲ್ಲ. ಫೈಲುಗಳನ್ನು ಹಿಡಿದು ನಿತಿನ್ನ ಕ್ಯಾಬಿನ್ನ ಬಳಿ ಬಂದು, ಮೇ ಐ ಕಮಿಂಗ್ ಸರ್ ಎನ್ನಲು ನಿತಿನ್ ಫೈಲುಗಳೊಂದಿಗೆ ನಿಂತಿರುವ ನಿಧಿನ ನೋಡಿ ಪ್ಲೀಸ್ ಬನ್ನಿ ಎಂದನು ನಿತಿನ್. ಕೂತ್ಕೊಳ್ಳಿ ನಿಧಿಯವರೇ ಎಂದು ಏನೂ ಆಗೇ ಇಲ್ಲ ಅನ್ನೋ ಥರ ಹೇಳಿದ. ಹೇಳಿ ನಿಧಿ, ಏನು ವಿಷಯ ಅನ್ನಲು, ಸರ್, ನೀವು ಕೊಟ್ಟಿರೋ ಫೈಲ್ಗಳು ರೆಡಿಯಾಗಿವೆ ಎಂದು ನಿಧಿ ಹೇಳಲು ಫೈಲ್ಗಳನ್ನು ನೋಡುತ್ತಾ ನೀಟಾಗಿ ಯಾವುದೇ ತಪ್ಪಿಲ್ಲದಿರುವುದನ್ನು ಗಮನಿಸಿದ ನಿತಿನ್, ವೆರಿ ಗುಡ್ ನಿಧಿ, ಸರಿಯಾಗೇ ಮಾಡಿದ್ದೀರಾ ಎಂದು ಇನ್ನೊಂದಷ್ಟು ಫೈಲ್ಗಳನ್ನು ನೀಡಲು, ಸರ್, ನೀವು ನಿನ್ನೆ ಮೆಸೇಜ್ ಮಾಡಿದ್ರ ಕೇಳಿದಳು ನಿಧಿ. ಹಾಂ ಹೌದು, ನಿಮ್ಮಿಂದ ಯಾವುದೇ ರಿಪ್ಲೈ ಬರಲಿಲ್ಲವಲ್ಲ ಎಂದು ನಗುತ್ತಾ ಕೇಳಲು, ಹಾಂ ಸರ್, ನಾನು ಮೊಬೈಲ್ ಯೂಸ್ ಮಾಡೋದು ತುಂಬ ಕಮ್ಮಿ, ನನಗೆ ಫ್ರೆಂಡ್ಸ್ ಅಷ್ಟೇನೂ ಇಲ್ಲ, ಇದ್ದವರು ಏನಾದರೂ ಮೆಸೇಜ್ ಮಾಡ್ತಿರ್ತಾರೆ, ಆದರೆ ನಾನು ರಿಪ್ಲೈ ಮಾಡೋದು ಏನಾದರೂ ಇಂಪಾರ್ಟೆಂಟ್ ಮೆಸೇಜ್ಗೆ ಮಾತ್ರ. ಹಾಗೆ ನಿನ್ನೆ ನಾನು ಬೇಗ ಮಲಗಿದ್ದೆ, ಅದು ಅಲ್ಲದೆ ನಿಮ್ಮ ನಂಬರ್ ಇರಲಿಲ್ವಲ್ಲ, ಹಾಗಾಗಿ ಗೊತ್ತಾಗಲಿಲ್ಲ. ನಾನು ಮೊಬೈಲ್ ನೋಡಿದ್ದು ಬೆಳಿಗ್ಗೆ ಬಸ್ಸಲ್ಲಿ ಬರುವಾಗ ಎಂದು ನಗುತ್ತಾ ಹೇಳಿ, ಸಾರಿ ಸರ್, ಬೇಜಾರು ಮಾಡ್ಕೋಬೇಡಿ ಎಂದಳು ನಿಧಿ. ಬೇಜಾರ? ನನ್ನ ಕಷ್ಟ ನನಗೆ ಗೊತ್ತು, ಇಲ್ಲಿ ತನಕ ನನ್ನ ಮೂಡ್ ಔಟ್ ಆಗಿತ್ತು ಎಂದು ಮನಸ್ಸಿನಲ್ಲೇ ಅಂದುಕೊಂಡನು ನಿತಿನ್. ನಿಧಿ, ನಿಮಗೆ ಈ ಥರ ಮೆಸೇಜ್ ಮಾಡೋದ್ರಿಂದ ಏನೋ ಬೇಜಾರಿಲ್ವಲ್ಲ ಎಂದು ಕೇಳಲು, ಸರ್, ಏನಾದರೂ ಇಂಪಾರ್ಟೆಂಟ್ ವಿಷಯ ಇದ್ದರೆ ಮೆಸೇಜ್ ಮಾಡಿ ಹೇಳ್ಬೋದು, ಅನವಶ್ಯಕವಾಗಿರುವಂಥ ಬೇಡದಿರುವಂಥ ಮೆಸೇಜ್ಗಳನ್ನು ಯಾಕೆ ಮಾಡಬೇಕು ಅಲ್ವಾ ಎಂದು ನಗುತ್ತಾ ಹೇಳಲು, ಅಯ್ಯೋ ದೇವ್ರೆ,
ಇನ್ಹೇಗಪ್ಪ ಇವಳ ಮನಸ್ಸಿನಲ್ಲಿ ನನ್ನ ಮೇಲೆ ಪ್ರೀತಿ ಹುಟ್ಟೋ ಹಾಗೆ ಮಾಡೋದು ಎಂದು ಮನಸ್ಸಿನಲ್ಲೇ ಅಂದುಕೊಂಡನು ನಿತಿನ್. ಸರ್, ಬೇರೆ ಯಾವ ಫೈಲ್ ಇದೆ ಎಂದು ಕೇಳಲು, ಹಾ ನೋಡಿ ನಿಧಿ, ಇವಿಷ್ಟು ಫೈಲ್ಗಳನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ ಎನ್ನಲು, ಆಯಿತು ಸರ್ ಎಂದು ನಿಧಿ ಫೈಲ್ಗಳನ್ನು ಹಿಡಿದುಕೊಂಡು ಅವಳ ಕ್ಯಾಬಿನ್ಗೆ ಹೋದಳು. ನಿತಿನ್ಗೆ ಮಾತ್ರ ಕೆಲಸಕ್ಕಿಂತ ಜಾಸ್ತಿ ಅವಳ ಮೇಲೇ ಹೆಚ್ಚು ಆಸಕ್ತಿ ಇತ್ತು. ಅವಳ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ತಿಳಿಯುವ ಕುತೂಹಲ ಇನ್ನೂ ಜಾಸ್ತಿ ಆಯಿತು ಅವನಿಗೆ. ಅಷ್ಟರಲ್ಲಿ ಆಫೀಸ್ ಬಾಯ್ ಬಂದು, ಸರ್, ಬಾಸ್ ಕರೀತಿದ್ದಾರೆ ಎಂದು ಹೇಳಲು ಅವರ ಕ್ಯಾಬಿನ್ ಕಡೆಗೆ ಹೊರಟವನಿಗೆ ಶಾಕ್ ಆಗಿತ್ತು. ಆವಾಗಲೇ ಅಲ್ಲಿ ನಿಧಿ ಬಂದು ಕೂತಿದ್ಲು. ಬಾರೋ ನಿತಿನ್, ಕೂತ್ಕೋ ಎನ್ನಲು ನಿಧಿ ಮುಖ ನೋಡಿಕೊಂಡು ಏನ್ ಡ್ಯಾಡ್ ಕರೆದಿದ್ದು ಎಂದು ಕೇಳಿದನು. ನೋಡು ನಿತಿನ್, ಮಧ್ಯಾಹ್ನ ನಿಧಿ ಮತ್ತು ನೀನು ಶೆಟ್ಟಿ ಗ್ರೂಪ್ ಆಫ್ ಕಂಪನಿಲಿ ಮೀಟಿಂಗ್ಗೆ ಹೋಗಿ ಬನ್ನಿ. ನಿಂಗೆ ನಾನೇನು ಹೇಳಬೇಕಾಗಿಲ್ಲ, ಹೇಗೆ ಪ್ರೆಸೆಂಟೇಷನ್ ಮಾಡಬೇಕು ಅಂತ ನಿಂಗೆ ಎಲ್ಲ ಗೊತ್ತು ಅಲ್ವಾ ಎನ್ನಲು, ಡ್ಯಾಡ್ ಇವರು ಯಾಕೆ, ಅವರಿಗೆ ನನ್ನ ಜೊತೆಯಲ್ಲಿ ಬರಲಿಕ್ಕೆ ಇಷ್ಟ ಇದೆಯೋ ಇಲ್ವೋ ಎಂದು ಪ್ರಶ್ನಾರ್ಥಕವಾಗಿ ಹೇಳಲು, ಅಲ್ವೋ, ಇದರಲ್ಲಿ ಇಷ್ಟ ಕಷ್ಟ ಏನು ಬಂತು, ಅವಳು ನಿನ್ನ ಅಸಿಸ್ಟೆಂಟ್, ಹೊಸದಾಗಿ ಜಾಯಿನ್ ಆಗಿದ್ದಾಳೆ, ನಿನ್ನ ಜೊತೆ ಕರ್ಕೊಂಡು ಹೋದರೆ ಅವಳು ಕೂಡ ತಿಳಿದುಕೊಳ್ಳುತ್ತಾಳೆ ಅಲ್ವೇನಮ್ಮ ಎಂದು ನಿಧಿ ಕಡೆ ನೋಡಿ ಹೇಳಲು, ಹಾ ಹೌದು ಸರ್, ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ಹೋಗ್ತೇನೆ ಅಂದಳು ನಿಧಿ. ಸರಿ, ಹಾಗಿದ್ರೆ ಹೋಗಿ ಬರ್ತೇವೆ ಅಂದು ಅಲ್ಲಿಂದ ಇಬ್ಬರು ಹೊರ ನಡೆದರು. ಯಾಕೋ ನಿಧಿಗೆ ನಿತಿನ್ನ ನಡವಳಿಕೆ ವಿಚಿತ್ರವೆನಿಸತೊಡಗಿತು. ಯಾಕೆ ಇವರು ಈ ಥರ ಆಡ್ತಿದ್ದಾರಲ್ಲ, ಏನಾಗಿದೆ ಇವರಿಗೆ ಎಂದು ಯೋಚಿಸಿದವಳು, ನೋಡೋಣ ಆಮೇಲೆ ಹೇಗೂ ಅವರ ಜೊತೆ ಹೋಗ್ತಿದ್ದೇನಲ್ಲ, ಕೇಳಿದರಾಯಿತು ಅಂದುಕೊಂಡಳು ನಿಧಿ. ಆವಾಗಲೇ ಲಂಚ್ ಟೈಮ್ ಆಗಿದ್ದರಿಂದ ನಿತಿನ್ ನಿಧಿಯ ಕ್ಯಾಬಿನ್ಗೆ ಬಂದು, ನಿಧಿ, ನಾನು ಊಟ ಮಾಡಿಕೊಂಡು ಬರ್ತೇನೆ, ನೀವು ರೆಡಿಯಾಗಿರಿ ಎಂದು ಅಲ್ಲಿಂದ ಹೊರಡಲು, ಸರ್ ಒಂದು ನಿಮಿಷ ಎಂದು ಅವನನ್ನು ತಡೆದಳು. ಏನು ಎಂದು ನಿತಿನ್ ಕೇಳಲು, ಇಫ್ ಯು ಡೋಂಟ್ ಮೈಂಡ್, ನೀವು ಯಾಕೆ ಇಲ್ಲೇ ಊಟ ಮಾಡಬಾರ್ದು ಎನ್ನಲು, ಇಲ್ಲ ನಿಧಿ, ನನಗೆ ಕ್ಯಾಂಟೀನ್ ಊಟ ಬರಲ್ಲ, ಮನೆಯಲ್ಲಿ ಅಮ್ಮ ಮಾಡೋ ಅಡಿಗೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಮನೆಗೆ ಹೋಗ್ತೇನೆ ಅನ್ನಲು, ಸರ್, ನಿಮಗೆ ಅಮ್ಮನ ಮೇಲೆ ಅವರು ಮಾಡೋ ಅಡಿಗೆ ಮೇಲೆ ಇಷ್ಟೊಂದು ಪ್ರೀತಿ ಇರೋದು ನೋಡಿದರೆ ನನಗೆ ತುಂಬ ಖುಷಿ ಆಗ್ತಿದೆ. ಸರ್, ನೀವು ಅಷ್ಟು ದೂರ ಹೋಗಿ ಬರಬೇಕಲ್ಲ, ಅದಕ್ಕೆ ಇಲ್ಲೇ ಊಟ ಮಾಡಿ ಅಂದಿದ್ದು, ಆದರೆ ಕ್ಯಾಂಟೀನ್ ಊಟ ಮಾಡಿ ಅಂತ ಹೇಳಲಿಲ್ಲ. ಹೌದಾ, ಮತ್ತೆ ಹೇಗೆ ಎಂದು ನಿತಿನ್ ಕೇಳಲು, ಸರ್, ನಿಮಗೆ ಏನು ಅಭ್ಯಂತರ ಇಲ್ಲಾಂದರೆ ನಾನು ತಂದಿರೋದರಲ್ಲೇ ಶೇರ್ ಮಾಡ್ಕೋಬಹುದಲ್ಲ. ನಿತಿನ್ಗೆ ಯಾಕೋ ಆಶ್ಚರ್ಯವಾಯಿತು. ನಾನು ಪ್ರೀತಿಸೋ ಹುಡುಗಿ ಕೈಯಿಂದ ಬಡಿಸಿಕೊಂಡು ಊಟ ಮಾಡೋ ಅದೃಷ್ಟ ಇಷ್ಟು ಬೇಗ ಬಂತಲ್ಲ ಎಂದು ಮನಸ್ಸಿನಲ್ಲೇ ಖುಷಿಪಟ್ಟನು. ಆದರೂ ಅದನ್ನು ತೋರಿಸಿಕೊಳ್ಳದೆ, ನಿಧಿ, ನಿಮಗೆ ಯಾಕೆ ತೊಂದರೆ, ನಿಮ್ಮ ಅನ್ನ ಕಿತ್ಕೊಂಡು ತಿನ್ನೋದು ಯಾಕೆ ಅಂತ ಹೇಳಲು, ಹಾಗೆಲ್ಲ ಅಂದುಕೋಬೇಡಿ ಸರ್, ನಾವು ತಿನ್ನೋದ್ರಲ್ಲಿ ಹಂಚಿಕೊಂಡು ತಿಂದರೆ ಅದರಲ್ಲಿ ಇರೋ ಖುಷಿನೇ ಬೇರೆ ಅಲ್ವಾ ಎಂದು, ಸರ್, ನೀವು ಕೈ ತೆಳೆದುಕೊಂಡು ಬನ್ನಿ ಎಂದು ಹೇಳಿದಳು. ನಿಧಿ ತಾನು ತಂದಿರೋ ಲಂಚ್ ಬಾಕ್ಸ್ ಓಪನ್ ಮಾಡಿ 2 ಪ್ಲೇಟ್ಗಳಲ್ಲಿ ಹಾಕಿ ನಿತಿನ್ನ ಕೈಗೆ ಕೊಡಲು, ನಿಧಿ, ನಾನು ನಿಮ್ಮ ಜೊತೆ ಜಾಯಿನ್ ಆಗಲ್ಲ ಎಂದು ಕೇಳಿದಳು ಪ್ರಿಯಾ. ನಿತಿನ್ ಈ ನೆಪದಲ್ಲಾದರೂ ನಿಧಿ ಜೊತೆ ಮಾತಾಡಿ ಹತ್ತಿರವಾಗಬಹುದು ಎಂದು ಅಂದುಕೊಂಡಿದ್ದ. ಆದರೆ ಶನಿ ಪೂಜೆಯಲ್ಲಿ ಕರಡಿ ಬಂದ ಹಾಗೆ ಈ ಪ್ರಿಯಾ ಬಂದು ಎಲ್ಲ ಹಾಳು ಮಾಡಿಬಿಟ್ಲು ಎಂದು ಮನಸ್ಸಲ್ಲೇ ಅವಳಿಗೆ ಬಯ್ಯತೊಡಗಿದ ನಿತಿನ್. ನಿಧಿ ಕೂಡ ನಿತಿನ್ ಜೊತೆ ಮಾತಾಡಿ ಅವನ ಮನಸ್ಸಲ್ಲಿ ಏನಿದೆ ಎಂದು ತಿಳಿದುಕೊಳ್ಳಬೇಕು ಎಂದುಕೊಂಡಿದ್ದಳು. ಮುಂದುವರಿಯುವುದು.